ಮುಷ್ಕರವನ್ನು ಮುಂದೂಡಿ ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀನಿ. ಇವಾಗಿನಿಂದಲೇ ಹೇಳಿದ್ದೀವಿ, ಸಾಧ್ಯವಾದರೆ ಈಗಲೇ ಕ್ಷಣದಲ್ಲಿ, ಯಾಕೆಂದರೆ ಡಿಪೋ ಸುತ್ತಮುತ್ತಲೇ ಇರ್ತಾರೆ, ಆದ್ದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ. ಇವಾಗಿನ್ನು ನಮ್ಮ ಹೈಕೋರ್ಟ್ ವಕೀಲರ ಹತ್ರ ಮಾತನಾಡಿದ್ವಿ. ಆ ವಕೀಲರ ಅಡ್ವೈಸ್ ಮೇರೆಗೆ ನಾವು ಮುಷ್ಕರವನ್ನು ಮುಂದೂಡಿ ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ, ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ. ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ. ಇನ್ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದ್ರು, ನೀವೇ ಶುರು ಮಾಡಿದ್ದು, ವೆಯ್ಟ್ ಮಾಡಿಬಿಡಿ, ಮಾತುಕತೆ ಮೂಲಕ ಬಗೆಹರಿಸಿ. ಏಕೆಂದರೆ ಸಮಸ್ಯೆ ಸ್ಟ್ರೈಕ್ ಮುಂದೂಡಿರ್ಬೋದು, ಬಟ್ ಸಮಸ್ಯೆ ಬಗೆಹರಿಲ್ಲದಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ. ಇವಾಗಿನಿಂದಲೇ ಹೇಳಿದ್ದೀವಿ, ಸಾಧ್ಯವಾದರೆ ಈಗಲೇ ಕ್ಷಣದಲ್ಲಿ, ಯಾಕೆಂದರೆ ಡಿಪೋ ಸುತ್ತಮುತ್ತಲೇ ಇರ್ತಾರೆ, ಆದ್ದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ. ಹೈಕೋರ್ಟ್ ಕೂಡ ನೋಟಿಸ್ ಕೊಟ್ಟಾಗ ಕಪಿ ಬಂದಾಗ ಅದ್ರಲ್ಲಿ ಹೇಳಿದಂತೆ ಇವತ್ತು ಹೈಕೋರ್ಟ್ ಕೂಡ ಗರಂ ಆಗಿದೆ. ಅಷ್ಟೊಂದು ಕಾನೂನಿನ ಬಗ್ಗೆ ಗೊತ್ತಿಲ್ಲ ನಿಮಗೆ? ಅಲ್ಲ, ಗರಮನ್ನು ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ. ನಿಮ್ಮ ಅಡ್ವೊಕೇಟ್ ದಾರಿ ತಪ್ಪಿಸ್ತಾರೆ? ಅಲ್ಲ, ಅಡ್ವೊಕೇಟ್ ರಾತ್ರಿ 10 ಗಂಟೆಯಲ್ಲಿ ಯಾರು ಅಡ್ವೊಕೇಟ್ಗೆ ಹೋಗ್ತಾರೆ? ರಾತ್ರಿ ಬೆಳಗ್ಗೆ ಕಳಿಸಿದ್ದೀವಿ, ಅವರು ಕೋರ್ಟ್ಗೆ ಅಪಿಯರ್ ಆಗಿದ್ದಾರೆ ಇವತ್ತು. ವಿಚಾರಣೆ ವೇಳೆನೂ ಕೂಡ ಹೈಕೋರ್ಟ್ ಅದನ್ನೇ ಹೇಳಿರೋದು. ನಾವು ನೋಟಿಸ್ ಸ್ವತಃ ಅಡ್ವೊಕೇಟ್ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅಷ್ಟ್ರ ಮೇಲೂ ನೀವು ಮುಷ್ಕರ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸರಿಯಲ್ಲ. ಯಾಕೆ ಅವ್ರ ಮೇಲೆ ಯಾಕೆ ನ್ಯಾಯ? ಇಲ್ಲ, ನಮ್ಮ ಅಡ್ವೊಕೇಟು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ. ಆನಂದ್ ಸುಬ್ರಾವ್ ಪ್ರೆಸಿಡೆಂಟ್ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದೆ, ಅವ ಸ್ಟ್ರೈಕ್ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ. ಇವಾಗ ಅವರೇ ಹೇಳಿದ್ದಾರೆ, ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ. ಮತ್ತು ಇವಾಗ ಸ್ಟ್ರೈಕನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಕೋರ್ಟ್ ಆರ್ಡರ್ ಮೇರೆಗೆ.